ದೇವರಿಗೆ ನಮ್ಮ ಪೂಜೆ ಸಲ್ಲಿದೆ ಎಂದು ತಿಳಿಯುವುದು ಹೇಗೆ? ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ನಾವು ಪ್ರತಿದಿನ ದೇವರ ಪೂಜೆ ಮಾಡುತ್ತೇವೆ, ದೀಪ ಹಚ್ಚುತ್ತೇವೆ, ಹೂವನ್ನು ಅರ್ಪಿಸುತ್ತೇವೆ, ಮಂತ್ರಗಳನ್ನು ಜಪಿಸುತ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಆಗಾಗ ಮೂಡುತ್ತದೆ. ನಾನು ಮಾಡುತ್ತಿರುವ ಪೂಜೆ ದೇವರಿಗೆ ತಲುಪುತ್ತಿದೆಯೇ? ದೇವರು ನನ್ನ ಪೂಜೆಯನ್ನು ಸ್ವೀಕರಿಸಿದ್ದಾನೆಯೇ? ಇಂದು ಇದೇ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಪೂಜೆ ಎಂದರೆ ಕೇವಲ ಹೂ ಮತ್ತು ದೀಪವಲ್ಲ. ಹೆಚ್ಚಿನ ಜನರು ಪೂಜೆ ಎಂದರೆ ಹೂ ಅರ್ಪಿಸುವುದು, ದೀಪ ಹಚ್ಚುವುದು ಮತ್ತು ನೈವೇದ್ಯ ಇಡುವುದು ಎಂದು ಭಾವಿಸುತ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ಪೂಜೆಯ ನಿಜವಾದ ಅರ್ಥ ಭಕ್ತಿ, ಮನಸ್ಸಿನಲ್ಲಿ ನಂಬಿಕೆ ಮತ್ತು ಪ್ರೀತಿಯಿಂದ ಮಾಡಿದ ಪ್ರಾರ್ಥನೆಯೇ ನಿಜವಾದ ಪೂಜೆ. ದೇವರು ಏನನ್ನು ನೋಡುತ್ತಾನೆ? ಆಡಂಬರವಲ್ಲ. ದೇವರು ನಿಮ್ಮ ಹಣವನ್ನು ನೋಡುವುದಿಲ್ಲ, ದೊಡ್ಡ ದೊಡ್ಡ ಪೂಜೆಗಳನ್ನು ನೋಡುವುದಿಲ್ಲ. ಅವನು ನೋಡುವುದು ನಿಮ್ಮ ಭಕ್ತಿ ಮನಸ್ಸನ್ನು, ನಿಮ್ಮ ಭಕ್ತಿಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು, ನಿಮ್ಮ ನಿಷ್ಠೆಯನ್ನು. ಪೂಜೆ ಮಾಡಿದ ನಂತರ ಮನಸ್ಸಿಗೆ ಶಾಂತಿ ಸಿಗುವುದು. ಇದು ದೇವರ ಅನುಗ್ರಹದ ಮೊದಲ ಸಂಕೇತ ಎಂದು ಹೇಳಲಾಗುತ್ತದೆ. ಪೂಜೆ ಮುಗಿದ ನಂತರ ಮನಸ್ಸು ಹಗುರವಾಗಿದ್ದರೆ, ಒಂದು ವಿಚಿತ್ರ ನೆಮ್ಮದಿ ಅನುಭವವಾದರೆ ಅದು ಒಳ್ಳೆಯ ಸೂಚನೆ. ಎರಡನೇದಾಗಿ, ಕೋಪ ಕಡಿಮೆಯಾಗುವುದು. ನಿಜವಾದ ಭಕ್ತಿ ಹೆಚ್ಚಾದಂತೆ ಕೋಪ, ಅಹಂಕಾರ ಮತ್ತು ದ್ವೇಷ ಕಡಿಮೆಯಾಗುತ್ತವೆ. ಪೂಜೆ ನಂತರ ನಿಮ್ಮ ಸ್ವಭಾವದಲ್ಲಿ ಒಳ್ಳೆಯ ಬದಲಾವಣೆ ಕಾಣಿಸಿದರೆ ಅದು ಉತ್ತಮ ಸಂಕೇತ. ಮೂರನೇದಾಗಿ, ಕೆಟ್ಟ ಅಭ್ಯಾಸಗಳು ದೂರವಾಗುವುದು. ನಿಧಾನವಾಗಿ ಒಂದೊಂದಾಗೆ ಕೆಟ್ಟ ಅಭ್ಯಾಸಗಳಿಂದ ದೂರವಾಗಲು ಪ್ರಾರಂಭಿಸಿದರೆ ಅದು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ನಾಲ್ಕನೇದಾಗಿ, ದೇವರ ಮೇಲೆ ನಂಬಿಕೆ ಹೆಚ್ಚಾಗುವುದು. ಸಂಕಷ್ಟಗಳು ಬಂದಾಗಲೂ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳದಿರುವುದು ಒಂದು ದೊಡ್ಡ ಲಕ್ಷಣ. ಐದನೇದಾಗಿ, ಒಳ್ಳೆಯ ಆಲೋಚನೆಗಳು ಹೆಚ್ಚಾಗುವುದು. ಇತರರಿಗೆ ಸಹಾಯ ಮಾಡಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಎಂಬ ಭಾವನೆ ಮನಸ್ಸಿನಲ್ಲಿ ಹೆಚ್ಚಾಗಲು ಪ್ರಾರಂಭಿಸಿದರೆ ಅದು ನಿಮ್ಮ ಪೂಜೆ ಸಲ್ಲಿದೆ ಎಂಬ ಸೂಚನೆ. ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆ ಆಗುವುದು. ಮೊದಲು ಪೂಜೆ ಮಾಡುವಾಗ ಮನಸ್ಸು ಅಲೆದಾಡುತ್ತಿತ್ತು. ಆದರೆ ಈಗ ಪೂಜೆಯಲ್ಲಿ ಮನಸ್ಸು ಒಂದೇ ಕಡೆ ನೆಲೆಸಲು ಪ್ರಾರಂಭಿಸಿದೆ. ಇದು ಭಕ್ತಿಯ ಬೆಳವಣಿಗೆಯ ಸಂಕೇತ ಎಂದು ನಂಬಲಾಗಿದೆ. ಏಳನೇದಾಗಿ, ಕಷ್ಟಗಳಲ್ಲಿ ಧೈರ್ಯ ಸಿಗುವುದು. ದೇವರ ಕೃಪೆ ಎಂದರೆ ಸಮಸ್ಯೆಗಳು ಬರದಿರುವುದು ಅಲ್ಲ, ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಸಿಗುವುದು. ಎಂಟನೇದಾಗಿ, ದೇವಾಲಯಕ್ಕೆ ಹೋಗುವ ಆಸಕ್ತಿ ಹೆಚ್ಚಾಗುವುದು. ಭಕ್ತಿ ಬೆಳೆಯುತ್ತಿದ್ದಂತೆ ದೇವರ ಸ್ಮರಣೆ ಹೆಚ್ಚಾಗುತ್ತದೆ. ಇದು ಕೂಡ ಒಳ್ಳೆಯ ಸೂಚನೆ. ಒಂಬತ್ತನೇದಾಗಿ, ಅಹಂಕಾರ ಕಡಿಮೆಯಾಗುವುದು. ನಿಜವಾದ ಪೂಜೆ ಮನುಷ್ಯನನ್ನು ವಿನಯಶೀಲನಾಗಿ ಮಾಡುತ್ತದೆ. ಹತ್ತನೇದಾಗಿ, ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ. ನಿಧಾನವಾಗಿ ನಿಮ್ಮ ಮಾತು, ನಡೆ, ನುಡಿ ಮತ್ತು ಚಿಂತನೆಗಳಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು. ದೇವರು ನೇರವಾಗಿ ಸಂಕೇತ ಕೊಡುತ್ತಾನೆಯೇ? ಅನೇಕರು ದೇವರು ಕನಸಿನಲ್ಲಿ ಬರುತ್ತಾನೆಯೇ, ಯಾವುದಾದರೂ ವಿಶೇಷ ಸಂಕೇತ ಕೊಡುತ್ತಾನೆಯೇ ಎಂದು ಕೇಳುತ್ತಾರೆ. ಕೆಲವರು ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಆದರೆ ಎಲ್ಲರಿಗೂ ಒಂದೇ ರೀತಿಯ ಅನುಭವ ಆಗಬೇಕು ಎಂಬ ನಿಯಮವಿಲ್ಲ. ಅತ್ಯಂತ ದೊಡ್ಡ ಸಂಕೇತ ಯಾವುದು? ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ದೇವರ ಮೇಲೆ ನಂಬಿಕೆ
ಇತರರ ಮೇಲೆ ಕರುಣೆ, ಒಳ್ಳೆಯತನದ ಕಡೆ ಆಸಕ್ತಿ ಹೆಚ್ಚಾಗುವುದು. ಇವೇ ಅತ್ಯಂತ ದೊಡ್ಡ ಸಂಕೇತಗಳು. ಪೂಜೆ ಫಲ ಕೊಡಲು ಏನು ಮಾಡಬೇಕು? ಪ್ರತಿದಿನ ದೇವರ ಸ್ಮರಣೆ ಮಾಡಬೇಕು. ಸುಳ್ಳು ಮತ್ತು ಮೋಸದಿಂದ ದೂರವಿರಬೇಕು. ಹಿರಿಯರನ್ನು ಗೌರವಿಸಬೇಕು. ಹಸಿದವರಿಗೆ ಸಹಾಯ ಮಾಡಬೇಕು. ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಜನ್ಮ ಕೊಟ್ಟವರಿಗೆ ಗೌರವಿಸಬೇಕು. ಒಂದು ಸಣ್ಣ ಕಥೆ ಏನಪ್ಪ ಅಂದರೆ, ಒಬ್ಬ ಭಕ್ತ ಪ್ರತಿದಿನ ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುತ್ತಿದ್ದಾಗ ವರ್ಷಗಳಾದರೂ ದೇವರು ಕಾಣಿಸಲಿಲ್ಲ. ಒಂದು ದಿನ ಅವನು ತುಂಬ ಬೇಸರದಿಂದ ಕೇಳಿದ, ದೇವರೇ, ನನ್ನ ಪೂಜೆ ನಿಮಗೆ ತಲುಪುತ್ತಿದೆಯೇ? ಆಗ ಅವನು ಮನಸ್ಸಿನೊಳಗೆ ಒಂದು ಉತ್ತರ ಕೇಳಿಸಿತು. ನಿನ್ನ ಪೂಜೆಯಿಂದ ನೀನು ಒಳ್ಳೆಯ ಮನುಷ್ಯನಾಗಿದ್ದೀಯಾ? ಅದೇ ನನ್ನ ಸ್ವೀಕಾರ. ಸ್ನೇಹಿತರೆ, ದೇವರಿಗೆ ನಮ್ಮ ಪೂಜೆ ಸಲ್ಲಿದೆ ಎಂಬುದರ ಅರ್ಥ ದೇವರು ನಮ್ಮ ಮುಂದೆ ಪ್ರತ್ಯಕ್ಷವಾಗುವುದು ಅಲ್ಲ. ನಮ್ಮ ಜೀವನದಲ್ಲಿ ಶಾಂತಿ, ಭಕ್ತಿ, ಕರುಣೆ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುವುದು. ಅದೇ ದೇವರ ಕೃಪೆಯ ನಿಜವಾದ ಸಂಕೇತ. ನೀವು ಪೂಜೆ ಮಾಡುವಾಗ ಯಾವುದಾದರೂ ವಿಶೇಷ ಅನುಭವ ಆಗಿದೆಯಾ? ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶಿವಲೋಕವನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹರ ಹರ ಮಹಾದೇವ.